ಈ ಪ್ರಾಮಾಣಿಕತೆ ಅನ್ನೋದು ಅತ್ಯಂತ ದುಬಾರಿ ಉಡುಗೊರೆ. ಅದನ್ನು ನಾವು ಎಲ್ಲರಿಂದಲೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಾಮಾಣಿಕತೆಯ ಗುಣ ನಡತೆ ಇದ್ದವರು ಹಣದಲ್ಲಿ ಶ್ರೀಮಂತರಾಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರ ಆತ್ಮತೃಪ್ತಿ, ಅವರ ನೆಮ್ಮದಿ, ಖುಷಿ, ಹೆಮ್ಮೆ ಇದೆಲ್ಲದರಲ್ಲೂ ಅವರು ಅತ್ಯಂತ ಶ್ರೀಮಂತರಾಗಿರ್ತಾರೆ. ಹಾಗೆ ನಮ್ಮ ಅಪ್ಪ ಕೂಡ ಇದೇ ಸಾಲಲ್ಲಿ ಬರ್ತಾರೆ. ಅವರ ಬದುಕಿನುದ್ದಕ್ಕೂ ಆಗಾಗ್ಗೆ ಹೇಳುವ ಒಂದು ಮಾತು ನನಗೆ ನೆನಪಾಗುತ್ತೆ. ಬದುಕಿನಲ್ಲಿ ಕಷ್ಟ ಬಂದಾಗ ಇನ್ನೊಬ್ಬರಿಂದ ಉಪಕಾರ ಪಡೀಲಿಕ್ಕೆ ಹೋಗಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ನಾವೇ ಅದನ್ನು ಸುಧಾರಿಸಿಕೊಂಡು ನಮ್ಮ ಕಷ್ಟವನ್ನು ನಾವೇ ಕರಗಿಸಿ ಅದು ಅರಗುವಂತೆ ಮಾಡಬೇಕು ಅನ್ನುವಂಥದ್ದು ಅವರು ಅಭಿಪ್ರಾಯ ಆಗಿತ್ತು. ಯಾಕಂದರೆ ಕಷ್ಟ ಇವತ್ತು ಬರುತ್ತೆ, ನಾಳೆಗೆ ಹೋಗುತ್ತೆ, ಒಂದೋ ಎರಡೋ ದಿನದಲ್ಲಿ ಅದು ಕರಗಿ ಸರಿದು ಹೋಗಿಬಿಡುತ್ತೆ. ಆದರೆ ಪಡೆದ ಉಪಕಾರ ಜೀವಮಾನ ಪೂರ್ತಿ ನಾವು ಸ್ಮರಿಸಬೇಕಾಗತ್ತೆ. ಅಂದರೆ ಒಂದು ಪಡೆದ ಉಪಕಾರವನ್ನು ಜೀವಮಾನದುದ್ದಕ್ಕೂ ಸ್ಮರಿಸ್ತಕ್ಕಂತಹ ಕಾಲ ಅದು. ಆದರೆ ಇವಾಗ ಉಪಕಾರ ಸ್ಮರಣೆ ಅಂದರೆ ಉಪಕಾರ ಪಡೆದವನಲ್ಲ, ಉಪಕಾರ ಮಾಡಿದವನು ಸ್ಮರಿಸುವಂಥ ಕಾಲ ಈಗ. ಆಗ ಜೀವಮಾನ ಪೂರ್ತಿ ಸ್ಮರಿಸುವಂತಹದ್ದ ಸಂದರ್ಭದಲ್ಲಿ ಉಪಕಾರವನ್ನು ಪಡೆಯಬಾರದು. ಈಗ ಉಪಕಾರ ಮಾಡಿದವನೇ ಸ್ಮರಿಸಬೇಕಾಗಿರೋದ್ರಿಂದ ಈಗ ಉಪಕಾರ ಮಾಡಬೇಕೋ ಮಾಡಬಾರ್ದೋ ನನಗೆ ಗೊತ್ತಿಲ್ಲ. ಹಾಗೆ ನೆನಪಾಯಿತು ಹೇಳಿದೆ. ನಮಸ್ಕಾರ.